ನೀವು ನೋಡ್ತಿದ್ದೀರಾ ವಿಜಯ ಟೈಮ್ಸ್. ಇದು ಈ ಹೊತ್ತಿನ ಹೆಡ್ಲೈನ್ಸ್. ಇತಿಹಾಸ ಪ್ರಸಿದ್ಧ ಒಡಿಶಾದ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ದುರ್ಘಟನೆ. ರಥೋತ್ಸವದ ವೇಳೆ ಕಾಲ್ತುಳಿತ, ಒಬ್ಬರು ಭಕ್ತ ಸಾವು, ನೂರಾರು ಮಂದಿ ಅಸ್ವಸ್ಥ, 7 ಜನ ಆಸ್ಪತ್ರೆಗೆ ದಾಖಲು. ನೀಟ್ ಯುಜಿ 2026 ಫಲಿತಾಂಶ ಪ್ರಕಟಿಸಿದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ. ಪರೀಕ್ಷೆ ಬರೆದಿದ್ದ 20 ಲಕ್ಷ ವಿದ್ಯಾರ್ಥಿಗಳಲ್ಲಿ 11.21 ಲಕ್ಷ ವಿದ್ಯಾರ್ಥಿಗಳು ಉತ್ತೀರ್ಣ. 19 ವಿದ್ಯಾರ್ಥಿಗಳಿಗೆ 700ಕ್ಕೂ ಹೆಚ್ಚು ಅಂಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಮೇಜರ್ ಸರ್ಜರಿ. ವಿವಿಧ ಹಂತದ ಆರೋಗ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿ ವರ್ಗಾವಣೆ. ಒಟ್ಟು 90ಕ್ಕೂ ಹೆಚ್ಚು ಅಧಿಕಾರಿಗಳ ವರ್ಗಾವಣೆ. ವಿಧಾನಸೌಧ ಸಚಿವಾಲಯಗಳಿಗೂ ತಟ್ಟಿದ ಬರಗಾಲದ ಬಿಸಿ. ನೀರು, ವಿದ್ಯುತ್ ಉಳಿತಾಯಕ್ಕೆ ಕಟ್ಟುನಿಟ್ಟಿನ ಸೂಚನೆ. ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಆದೇಶ. ಶೀಘ್ರದಲ್ಲೇ ಬಿಪಿಎಲ್ ಕಾರ್ಡ್ ಆದಾಯ ಮಿತಿ ಹೆಚ್ಚಳ. ನಿಯಮ ಮೀರಿ ಪಡೆದಿದ್ದ 4.32 ಲಕ್ಷ ಅನರ್ಹ ಕಾರ್ಡ್ಗಳು ಎಪಿಎಲ್ಗೆ ಶಿಫ್ಟ್. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾಹಿತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಸಿಬಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. 5.20 ಕೋಟಿ ರೂಪಾಯಿ ಮೌಲ್ಯದ 5 ಕೆಜಿಗೂ ಹೆಚ್ಚು ಎಂಡಿಎಂಎ ವಶ. 2 ಡ್ರಗ್ ಮಾರಾಟಗಾರರ ಬಂಧನ. ಮಂಗಳೂರು ಬಿಸಿ ರೋಡ್ನಲ್ಲಿ ಹಾಡ ಹಗಲೇ ಭಯಾನಕ ಕೊಲೆ. ಜನರ ಎದುರೇ ಮಚ್ಚಿನಿಂದ ಕೊಚ್ಚಿ ಯುವತಿಯ ಕಗ್ಗೊಲೆ. ಯುವತಿ ದೂರದ ಸಂಬಂಧಿ ಚೇತನ್ ಎಂಬಾತ ಮೃತ ಲಾವಣ್ಯನನ್ನ ಪ್ರೀತಿ ಮಾಡ್ತಿದ್ದ. ಪ್ರೀತಿ ಒಪ್ಪಂದಕ್ಕೆ ಕೊಲೆ. ಡಿಲಿಮಿಟೇಷನ್ ಪರಿಷ್ಕೃತ ಮಸೂದೆ ವಿವಾದ. ಭವಿಷ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುತ್ತೆ. ಮಸೂದೆಯನ್ನ ಮಂಡಿಸುವ ಮುನ್ನ ಎಲ್ಲಾ ರಾಜಕೀಯ ಪಕ್ಷಗಳೊಂದಿಗೆ ಸಮಾಲೋಚನೆ ನಡೆಸಿ ಒಮ್ಮತ ಮೂಡಿಸಿ ಸರ್ವಪಕ್ಷ ಸಭೆ ಕರೆಯುವಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗ್ರಹ. ವಿವಾದಕ್ಕೀಡಾದ ಅರ್ಜೆಂಟೀನಾ ಆಟಗಾರರ ಗೆಲುವಿನ ಸಂಭ್ರಮಾಚರಣೆ. ಇಂಗ್ಲೆಂಡ್ನ ಸೋಲಿಸಿದ ಸಂತೋಷದಲ್ಲಿ ಫ್ಲಾಕ್ಲ್ಯಾಂಡ್ ಟೀಮ್ ಇರುವ ಬ್ಯಾನರ್ ಹಿಡಿದು ಮೈದಾನದಲ್ಲಿ ಓಡಾಡಿದ ಅರ್ಜೆಂಟೀನಾ ತಂಡ. ಶಿಸ್ತು ಕ್ರಮ ಜರುಗಿಸುತ್ತಾ ಫಿಫಾ. ಇತಿಹಾಸ ಪ್ರಸಿದ್ಧ ಒಡಿಶಾದ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ದುರ್ಘಟನೆ. ರಥೋತ್ಸವದ ವೇಳೆ ಕಾಲ್ತುಳಿತ, ಒಬ್ಬರು ಭಕ್ತ ಸಾವು, ನೂರಾರು ಮಂದಿ ಅಸ್ವಸ್ಥ, 7 ಜನ ಆಸ್ಪತ್ರೆಗೆ ದಾಖಲು. ನೀಟ್ ಯುಜಿ 2026 ಫಲಿತಾಂಶ ಪ್ರಕಟಿಸಿದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ. ಪರೀಕ್ಷೆ ಬರೆದಿದ್ದ 20 ಲಕ್ಷ ವಿದ್ಯಾರ್ಥಿಗಳಲ್ಲಿ 11.21 ಲಕ್ಷ ವಿದ್ಯಾರ್ಥಿಗಳು ಉತ್ತೀರ್ಣ. 19 ವಿದ್ಯಾರ್ಥಿಗಳಿಗೆ 700ಕ್ಕೂ ಹೆಚ್ಚು ಅಂಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಮೇಜರ್ ಸರ್ಜರಿ. ವಿವಿಧ ಹಂತದ ಆರೋಗ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿ ವರ್ಗಾವಣೆ. ಒಟ್ಟು 90ಕ್ಕೂ ಹೆಚ್ಚು ಅಧಿಕಾರಿಗಳ ವರ್ಗಾವಣೆ. ವಿಧಾನಸೌಧ ಸಚಿವಾಲಯಗಳಿಗೂ ತಟ್ಟಿದ ಬರಗಾಲದ ಬಿಸಿ. ನೀರು, ವಿದ್ಯುತ್ ಉಳಿತಾಯಕ್ಕೆ ಕಟ್ಟುನಿಟ್ಟಿನ ಸೂಚನೆ. ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಆದೇಶ. ಶೀಘ್ರದಲ್ಲೇ ಬಿಪಿಎಲ್ ಕಾರ್ಡ್ ಆದಾಯ ಮಿತಿ ಹೆಚ್ಚಳ. ನಿಯಮ ಮೀರಿ ಪಡೆದಿದ್ದ 4.32 ಲಕ್ಷ ಅನರ್ಹ ಕಾರ್ಡ್ಗಳು ಎಪಿಎಲ್ಗೆ ಶಿಫ್ಟ್. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾಹಿತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಸಿಬಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. 5.20 ಕೋಟಿ ರೂಪಾಯಿ ಮೌಲ್ಯದ 5 ಕೆಜಿಗೂ ಹೆಚ್ಚು ಎಂಡಿಎಂಎ ವಶ. 2 ಡ್ರಗ್ ಮಾರಾಟಗಾರರ ಬಂಧನ.
ಮಂಗಳೂರು ಬಿಸಿ ರೋಡ್ನಲ್ಲಿ ಹಾಡ ಹಗಲೇ ಭಯಾನಕ ಕೊಲೆ. ಜನರ ಎದುರೇ ಮಚ್ಚಿನಿಂದ ಕುಚ್ಚಿ ಯುವತಿಯ ಕಗ್ಗೊಲೆ. ಯುವತಿ ದೂರದ ಸಂಬಂಧಿ ಚೇತನ್ ಎಂಬಾತ ಮೃತ ಲಾವಣ್ಯನ ಪ್ರೀತಿ ಮಾಡ್ತಿದ್ದ. ಪ್ರೀತಿ ಒಪ್ಪಂದಕ್ಕೆ ಕೊಲೆ. ಡಿಲಿಮಿಟೇಷನ್ ಪರಿಷ್ಕೃತ ಮಸೂದೆ ವಿವಾದ ಭವಿಷ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುತ್ತೆ. ಮಸೂದೆಯನ್ನ ಮಂಡಿಸುವ ಮುನ್ನ ಎಲ್ಲಾ ರಾಜಕೀಯ ಪಕ್ಷಗಳೊಂದಿಗೆ ಸಮಾಲೋಚನೆ ನಡೆಸಿ ಒಮ್ಮತ ಮೂಡಿಸಿ ಸರ್ವಪಕ್ಷ ಸಭೆ ಕರೆಯುವಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗ್ರಹ. ವಿವಾದಕ್ಕೀಡಾದ ಅರ್ಜೆಂಟೀನಾ ಆಟಗಾರರ ಗೆಲುವಿನ ಸಂಭ್ರಮಾಚರಣೆ. ಇಂಗ್ಲೆಂಡ್ನ ಸೋಲಿಸಿದ ಸಂತೋಷದಲ್ಲಿ ಫ್ಲಾಕ್ಲ್ಯಾಂಡ್ ಟೀಮ್ ಇರುವ ಬ್ಯಾನರ್ ಹಿಡಿದು ಮೈದಾನದಲ್ಲಿ ಓಡಾಡಿದ ಅರ್ಜೆಂಟೀನಾ ತಂಡ. ಶಿಸ್ತು ಕ್ರಮ ಜರುಗಿಸುತ್ತಾ ಫಿಫಾ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.